ನಮಸ್ಕಾರ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಸುಲಭ ರೀತಿಯಲ್ಲಿ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣ ತಂತ್ರವನ್ನು ನೋಡ್ಕೊಂಬರೋಣ ವೀಕ್ಷಕರೇ. ಕೇವಲ ಕಡಿಮೆ ಸಮಯದಲ್ಲಿ ಶಕ್ತಿಶಾಲಿಯಾಗಿ ಒಂದು ಸ್ತ್ರೀ ಇರ್ಬೋದು, ನೀವು ಪ್ರೀತಿಸಿದ ಪುರುಷ ಇರ್ಬೋದು ಅಥವಾ ಹುಡುಗಿ ಇರ್ಬೋದು, ನಿಮ್ಮನ್ನು ಪ್ರೀತಿಸಿ ಬಿಟ್ಟೋಗಿರ್ಬೋದು, ಅವರನ್ನು ನಿಮ್ಮ ವಶವನ್ನಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ಬಗ್ಗೆ ಕರೆ ಮಾಡಿ, ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ. ವೀಕ್ಷಕರೇ, ಈ ತಂತ್ರವನ್ನು ಮಾಡಲಿಕ್ಕೆ ಒಂದು ಮೊಟ್ಟೆಯ ಮೇಲೆ ನೀವು ಮೊದಲಿಗೆ ಎರಡು ಈ ರೀತಿಯಾಗಿ ಚೌಕ ಚಿತ್ರವನ್ನು ಬರಿಬೇಕಾಗ್ತದೆ. ಈ ರೀತಿಯಾಗಿ ಬರ್ಕೊಂಡ ನಂತರ ಅದರ ಹೊರಗೆ ಒಂದು ದೊಡ್ಡ ಈ ರೀತಿಯಾಗಿ ಬಂಧನದ ರೀತಿಯಲ್ಲಿ ಒಂದು ಚಿತ್ರವನ್ನು ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಇಲ್ಲಿ ಸ್ತ್ರೀಯ ಹೆಸರು, ಯಾವ ಹುಡುಗಿಯನ್ನು ನೀವು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ ಅವರ ಹೆಸರನ್ನು ಬರ್ಕೊಳ್ಳಿ. ಹಾಗೆ ಇಲ್ಲಿ ಪುರುಷನ ಹೆಸರು ಅಂದರೆ ನಿಮ್ಮ ಹೆಸರನ್ನು ಬರ್ಕೊಳ್ಳಿ. ಈ ರೀತಿಯಾಗಿ ಮಾಡಿದ ನಂತರ ವೀಕ್ಷಕರೇ, ನೀವು ಒಂದು ಮಂತ್ರವನ್ನು ಹೇಳ್ತಾ ಇದನ್ನು ಕೆಂಪು ದಾರದಲ್ಲಿ ಬಂಧನವನ್ನು ಮಾಡ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಓಂ ಭದ್ರಕಾಳಿಯೇ ನಮಃ, ಇಷ್ಟಸ್ತ್ರೀ ಮಮ ಪ್ರಾಪ್ತಿರಸ್ತು. ಓಂ ಭದ್ರಕಾಳಿಯೇ ನಮಃ, ಇಷ್ಟಸ್ತ್ರೀ ಮಮ ಪ್ರಾಪ್ತಿರಸ್ತು. ಓಂ ಭದ್ರಕಾಳಿಯೇ ನಮಃ, ಇಷ್ಟಸ್ತ್ರೀ ಮಮ ಪ್ರಾಪ್ತಿರಸ್ತು. ಈ ರೀತಿಯಾಗಿ ಬಂಧನವನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಈ ರೀತಿಯಾಗಿ ಬಂಧನವನ್ನು ಮಾಡಿದ ನಂತರ ವೀಕ್ಷಕರೇ, ನೀವು ಇದನ್ನು ನಿಮ್ಮ ಹುಡುಗಿಯ ಮನೆಯ ಹತ್ತಿರ, ಅಂದರೆ ನೀವು ಯಾರನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ ವೀಕ್ಷಕರೇ, ಅವರ ಮನೆಯ ಹತ್ತಿರ ಹೋಗಿ ಇದನ್ನು ಹೂತಾಕಬೇಕಾಗ್ತದೆ ವೀಕ್ಷಕರೇ. ಹೂತಾಕಿ ನೀವು ಬಂದು ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಯನ್ನು ಧರಿಸಿ ಅವರ ಹೆಸರನ್ನು 101 ಬಾರಿ ಪುನಃ ಪಠಿಸಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಮಾಡಿದ ಕೇವಲ 9 ದಿನಗಳಲ್ಲಿ ನೀವು ಯಾರನ್ನು ನಿಮ್ಮ ವಶವನ್ನಾಗಿ ಮಾಡ್ಕೊಂಡಿರ್ತೀರಾ ಅವರು ನಿಮ್ಮ ವಶ ಆಗ್ತಾರೆ ವೀಕ್ಷಕರೇ. ಒಂದು ವೇಳೆ ನಿಮ್ಮ ಹತ್ರ ಈ ತಂತ್ರ ಮಾಡಲಿಕ್ಕೆ ಆಗುವುದಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ ವಶೀಕರಣ ಯಂತ್ರ ಮಾಡಿ ಕಳಿಸಿಕೊಡಲಾಗ್ತದೆ. ಧನ್ಯವಾದಗಳು.